ಸಾರಿಗೆ ನೌಕರರ ಪ್ರತಿಭಟನೆಯ ಕತೆಗೇನು? ಬಹುತೇಕ ವಾಪಸ್ ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮುಷ್ಕರ ಮುಂದುವರೆಸದೇ ಇರೋ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನವನ್ನ ಕೈಗೊಳ್ಳುತ್ತಾ ಇದೆ ಅನ್ನೋದು. ನಾಳೆಯಿಂದ ಬಸ್ಗಳು ಎಂದಿನಂತೆ ಸಂಚಾರ ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮುಂದಿನ ಸಭೆಯಲ್ಲಿ ಬೇಡಿಕೆ ಈಡೇರಿಕೆಗೆ ಮನವಿಯನ್ನ ಮಾಡಲಿದ್ದಾರೆ ಮುಖಂಡರು. ಮನವಿ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೆ ಸಮಿತಿ. ಬಜೆಟ್ ನಂತರ ವೇತನ ಪರಿಷ್ಕರಣೆ ಬಗ್ಗೆ ಸಭೆಯನ್ನ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಸಾಕಷ್ಟು ಹೊತ್ತಿನಿಂದ ಸಾರಿಗೆ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಏನೆಲ್ಲ ಮಾತುಕತೆ ಆಗ್ತಾ ಇದೆ? ಆಲ್ಮೋಸ್ಟ್ ವಾಪಸ್ ಪಡೆಯುವಂತಹ ಚಾನ್ಸಸ್ಗಳು ಕಂಡು ಬರ್ತಾ ಇದೆಯಾ? ಹೇಗೆ ಕಿರಣ್ ಸೂರ್ಯ? ಹೌದು ಮಧು ನಾಗರಾಜ್, ಕಳೆದ ಅರ್ಧ ಗಂಟೆಯಿಂದ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಫ್ರೀಡಂ ಪಾರ್ಕ್ನ ಒಳಭಾಗದಲ್ಲಿ ಈಗಾಗಲೇ ಕೂಡ ಸಭೆಯನ್ನು ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಸಭೆ ನಡೀತಿರುವಂತಹ ಸ್ಥಳದಲ್ಲಿದ್ದೇನೆ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಸಾರಿಗೆ ಮುಖಂಡರು ಅಂದರೆ ಜಂಟಿ ಕ್ರಿಯಾ ಸಮಿತಿ ಏನಿದೆ, ಜಂಟಿ ಕ್ರಿಯಾ ಸಮಿತಿ ಈ ಒಂದು ಸಭೆಯನ್ನು ಮಾಡ್ತಾ ಇರುವಂಥದ್ದು. ಬಹುತೇಕವಾಗಿ ಇಂದಿನ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ಳುವಂಥದ್ದು. ನಾಳೆ ಏನೊಂದು ಮುಷ್ಕರಕ್ಕೆ ಕರೆ ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಅದನ್ನು ವಾಪಸ್ ಪಡ್ಕೊಳ್ಬೇಕು, ಮುಷ್ಕರಕ್ಕೆ ಹೋಗಬಾರ್ದು ಅನ್ನೋಂಥದ್ದು ಬಹುತೇಕ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರ ವಾದವಾಗಿರುವಂಥದ್ದು. ಕೆಲವೊಬ್ಬರು ನಾಯಕರು ಮಾತ್ರ ಮುಷ್ಕರಕ್ಕೆ ಹೋಗಬೇಕು, ನಮ್ಮ ಬೇಡಿಕೆ ಏನಿತ್ತು 38 ತಿಂಗಳ ವೇತನ ಹಿಂಬಾಕಿ ಮತ್ತು 2024 ಜನವರಿಯಿಂದ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ನಾವೇನು ಹೋರಾಟಕ್ಕೆ ಮುಂದಾಗಿದ್ವಿ ಅದನ್ನು ಪಡ್ಕೊಳ್ಳೋವರೆಗೂ ಕೂಡ ನಮ್ಮ ಪ್ರತಿಭಟನೆಯನ್ನು ವಾಪಸ್ ಆಗಬಾರ್ದು. ನಾಳೆ ಬೆಳಗ್ಗೆಯಿಂದ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ ಆ ಮುಷ್ಕರ ಕಂಟಿನ್ಯೂ ಆಗಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು ಕೂಡ ಬಹುತೇಕರು ಸಭೆಯಲ್ಲಿರುವಂಥವರು ಹಿಂದೆ 2021ರಲ್ಲಿ 2 ಬಾರಿ ಮುಷ್ಕರವನ್ನು ಮಾಡಿದ್ವಿ. ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರಿಗೆ ಯಾವುದೇ ತರಹದ ಲಾಭ ಕೂಡ ಆಗಿರಲಿಲ್ಲ. ಸೊ ಹಾಗಾಗಿ ಮುಷ್ಕರಕ್ಕೆ ಹೋಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ರಾಜ್ಯ ಸರ್ಕಾರ 1271 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದೆ. ಅಂದರೆ 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಇನ್ನೊಂದು 12 ತಿಂಗಳ ವೇತನ ಹಿಂಬಾಕಿ ಅಷ್ಟೇ ಇರುವಂಥದ್ದು. ಆ 12 ತಿಂಗಳ ವೇತನ ಹಿಂಬಾಕಿಯನ್ನು ರಾಜ್ಯ ಸರ್ಕಾರದಿಂದ ನಾವೇನಾದ್ರು ಪಡ್ಕೊಂಡ್ರೆ ಅಲ್ಲಿಗೆ ನಮ್ಮ ಎಲ್ಲ ಬೇಡಿಕೆಗಳು ಕೂಡ ಈಡೇರಿದಂತೆ. 2024 ಜನವರಿಯಿಂದ ನಮ್ಮ ಅಂದರೆ ಏನು ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂಥದ್ದಿತ್ತು, ಅದು ಆದರೆ ಎಲ್ಲವೂ ಕೂಡ ಈಡೇರಿದಂತೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಸಾರಿಗೆ ಮುಖಂಡರಾಗಿರುವಂತಹ ಜಗದೀಶ್ ಅವರು ಕೂಡ ಇದ್ದಾರೆ. ಅವ್ರನ್ನ ಕೇಳ್ತೀನಿ. ಏನಾಯ್ತು ಸರ್ ಸಭೆ? ಮಾತಾಡ್ತಾರೆ ವೇದಿಕೆ ಮೇಲೆ ಮಾತಾಡ್ತಾರೆ. ವೇದಿಕೆ ಹತ್ರ ವಿಷಯವನ್ನು ತಿಳಿಸ್ತೀವಿ. ಅಂದ್ರೆ ಮಧು ನಾಗರಾಜ್, ಇಲ್ಲಿರುವಂತಹ ಸಾರಿಗೆ ಮುಖಂಡರು ಹೇಳ್ತಾ ಇರುವಂತದ್ದು ವೇದಿಕೆ ಮೇಲೆ ನಮ್ಮ ನಿರ್ಧಾರವನ್ನ ತಿಳಿಸ್ತೀವಿ. ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದೀವಿ. ಅಂದ್ರೆ ಏನ್ ತೀರ್ಮಾನ ಮಾಡಿದೀವಿ ಅನ್ನೋಂಥದ್ದನ್ನ ಯಾರು ಕೂಡ ಹೇಳಲಿಕ್ಕೆ ಸಿದ್ಧ ಇಲ್ಲ. ದೇವರಾಜ್ ಅರಸೆ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ತೀರ್ಮಾನ ತೆಗೆದುಕೊಂಡ್ರಿ ಸರ್? ಏನು ಅಂದ್ರೆ ವೇದಿಕೆ ಮೇಲೆ ಕಾರ್ಮಿಕ ಮುಂದೆ ಹೇಳ್ತೀವಿ. ಜಸ್ಟ್ 2 ನಿಮಿಷ ಬನ್ನಿ, ಅಲ್ಲಿ ಅನೌನ್ಸ್ ಮಾಡ್ತೀವಿ. ಸಾಮಾನ್ಯವಾಗಿ ಈಗಾಗಲೇ ಕೂಡ ಬಹುತೇಕವಾಗಿ ಸಭೆಯಲ್ಲಿ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ಅದನ್ನ ಎಲ್ಲದೂ ಕೂಡ ಏನ್ ಚರ್ಚೆ ಆಗಿದೆ? ಚರ್ಚೆ ಆಗಿದ್ರೆ ಅದನ್ನ ಹೇಳ್ತೀವಿ ಬನ್ನಿ. ಅಲ್ಲಿ ಹೇಳ್ತೀವಿ ಬನ್ನಿ, ತಲೆ ಕೆಡಿಸ್ಕೋಬೇಡಿ. ಕಾರ್ಮಿಕ ಸಮ್ಮುಖದಲ್ಲ ಎಲ್ಲ ಹೇಳ್ತೀವಿ ಬನ್ನಿ. 2 ನಿಮಿಷ ಕಾಯ್ರಿ. ಯಾಕೆ 2 ನಿಮಿಷದಲ್ಲೇ ಏನ್ ತೆಮಾ ತೆಗೆದುಕೊಡಿದ್ರೆ ನಾವೇ ಹೇಳ್ತೀವಿ. ಬನ್ನಿ, ಸ್ಟೇಟ್ಮೆಂಟ್ ಅನೌನ್ಸ್ ಮಾಡಿ, ಅಲ್ಲೇ ಅನೌನ್ಸ್ ಮಾಡ್ತೀವಿ. ಬನ್ನಿ, ಮಾಡ್ತೀವಿ ಬನ್ನಿ. ಎಲ್ಲವೂ ನಾವು ಒಟ್ಟಾರೆ ಅನೌನ್ಸ್ ಮಾಡ್ತೀವಿ ಸರ್. ಮಂಜುನಾಥ್ ಸರ್, ಒಟ್ಟಾರೆ ಅನೌನ್ಸ್ ಮಾಡ್ತೀವಿ. ಒಟ್ಟಾರೆ ಏನಂದ್ರೆ ಸರ್, ನೌಕರರಿಗೆ ಏನಾದ್ರು ಸಿಹಿ ಸುದ್ದಿ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಏನಾದ್ರು ಏನ್ ಮಾಡಬಹುದು? ಬರೀ 26 ತಿಂಗಳು ಸಿಹಿ ಸುದ್ದಿ ಅಲ್ಲ ನಮಗೆ ಸಿಹಿ ಸುದ್ದಿ ಅಲ್ಲ ಅದು. ಅಂದ್ರೆ ಏನ್ ತೀರ್ಮಾನ ಸರ್? ಏನಾರು ಆಗಬಹುದು? ಅಲ್ಲೇ ಹೇಳ್ಬಿಡ್ತೀವಿ. ಜನ ತುಂಬಾ ಕುತೂಹಲದಿಂದ ಕಾಯ್ತಿದ್ದಾರೆ, ಅಂದ್ರೆ ಬಸ್ ಇರತ್ತೋ ಇಲ್ವೋ ಈ ತರದ ನಿಟ್ಟಿನಲ್ಲಿ. ಸೊ ಆ ಬಗ್ಗೆ ಏನಾದ್ರು ತೀರ್ಮಾನಗಳು ಆಗಿದೆಯಾ? ಅಲ್ಲೇ ಮಾತಾಡಿ. ಪ್ರಕಾಶ್ ಸರ್, ತಾವು ಕೂಡ ಭಾಗಿಯಾಗಿದ್ರಿ. ಏನಾಯ್ತು ಸರ್ ತೀರ್ಮಾನ? 2 ನಿಮಿಷದಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ. 2 ನಿಮಿಷದಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ. ಏನ್ ತೀರ್ಮಾನ ಮಾಡಿದ್ವಿ? ಸಾಮಾನ್ಯ ಬಸ್ ಇರತ್ತಾ ಸರ್ ನಾಳೆ? ಅಲ್ಲ, ಜಂಟಿ ಸಮಿತಿ ಸಭೆ ಸೇರಿ 2 ತೀರ್ಮಾನ ಮಾಡಿದೀವಿ. ವೇದಿಕೆಯಲ್ಲಿ ಹೇಳ್ತೀವಿ. ಈಗ ಅಂದ್ರೆ ಮಧು ನಾಗರಾಜ್, ಇವಿಷ್ಟು ಕೂಡ ಸಾರಿಗೆ ಮುಖಂಡರು ಮತ್ತೆ ಜಂಟಿ ಕ್ರಿಯಾ ಸಮಿತಿಯ ನಾಯಕರುಗಳು ಹೇಳ್ತಾ ಇರುವಂತದ್ದು. ಈಗಾಗಲೇ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ, ವೇದಿಕೆ ಮೇಲೆ ನಾವು ಅನೌನ್ಸ್ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಓಕೆ ಕಿರಣ್ ಸೂರ್ಯ, ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ಸಭೆ ಮುಕ್ತಾಯವಾಗಿದೆ. 2 ತೀರ್ಮಾನವನ್ನ ಕೈಗೊಂಡಿದ್ದೀವಿ ಅನ್ನುವಂತ ಮಾತನ್ನ ನಾಯಕರು ಹೇಳ್ತಾ ಇದ್ರು. ಆ 2 ತೀರ್ಮಾನ ಏನು ಅದನ್ನ ವೇದಿಕೆ ಮೇಲೆ ಹೇಳ್ತೀವಿ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಮಾನವನ್ನ ಹೇಳಲಿದ್ದಾರೆ. ಏನು ಡಿಸೈಡ್ ಆಯ್ತು, ಏನು ಸಭೆಯಲ್ಲಿ ಚರ್ಚೆ ಆಯಿತು
ಅದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಮಾಹಿತಿಯನ್ನ ನೀಡಲಿದ್ದಾರೆ. ಪ್ರಯಾಣಿಕರಿಗೆ ಏನು ಹೇಳ್ತೀರಾ ಸರ್? ಎಲ್ಲ ಮಾತಾಡಬೇಡಿ, ಯಾಕೆ ಮಾತಾಡೋದಂದ್ರೆ ಮಾತಾಡೋಲ್ಲ. ಎಷ್ಟು ಸರಿ ಕೇಳಿದ್ದೆ ಕೇಳ್ತೀರಪ್ಪ. ನೋಡಿ ಮೇಡಮ್, ಏನಂದ್ರು ನೋ ಕಮೆಂಟ್ಸ್. ಸಾರಿಗೆ ಸಚಿವರು ಮಾತನಾಡೋದಕ್ಕೆ ಒಪ್ಕೊಂಡಿಲ್ಲ. ಯಾಕೆಂದ್ರೆ ಈ ಹಿಂದೆಯೂ ಕೂಡ ಹೇಳಿದ್ರು, ನಮ್ಮ MDಗಳು ಅಂದ್ರೆ ಸಾರಿಗೆ ನಿಗಮದ MDಗಳು ಹೋಗಿ ಅವ್ರ ಜೊತೆ ಮಾತನಾಡ್ತಾರೆ, ಅದಾದ ನಂತರದಲ್ಲಿ ಅದು ಅವರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಇದುವರೆಗೂ ಕೂಡ ಸಾರಿಗೆ ಮುಖಂಡರು ತಮ್ಮ ನಿರ್ಧಾರವನ್ನ ತಿಳಿಸಿಲ್ಲ. ಈಗ ತಾನೇ ಸಭೆ ಮುಕ್ತಾಯ ಆಗಿದೆ. ಈಗ ವೇದಿಕೆ ಮೇಲೆ ಬಂದ ನಂತರದಲ್ಲಿ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಸಾರಿಗೆ ಸಚಿವರು ಕೂಡ ಏನು ರಿಯಾಕ್ಟ್ ಮಾಡಿಲ್ಲ. ಅವ್ರು ಏನು ತೀರ್ಮಾನ ಕೈಗೊಳ್ತಾರೆ ಅದಾದ ನಂತರದಲ್ಲಿ ಮಾತನಾಡಬಹುದೇನೋ ಸಾರಿಗೆ ಸಚಿವರು. ಏಕೆಂದ್ರೆ ಒಂದ್ ಕಡೆ 26 ತಿಂಗಳದ್ದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ತಾನೇ ನಾವು ನೋಡ್ತಾ ಇದ್ದ ಹಾಗೆ ಸಾರಿಗೆ ಮುಖಂಡರು ಹೇಳ್ತಾ ಇದ್ರು 26 ತಿಂಗಳ ಆರಿಯರ್ಸ್ ನಮಗೆ ಯಾವುದೇ ರೀತಿ ಸಿಹಿ ಸುದ್ದಿ ಅಲ್ಲ ಅಂತ ಹೇಳಿ. ಅಂದ್ರೆ ಅದು ಯಾವುದಕ್ಕೂ ಕೂಡ ಅವರಿಗೆ ಒಪ್ಪಿಗೆಯೇ ಇಲ್ಲ. ಸರ್ಕಾರ ಏನು ಭರವಸೆ ಕೊಡ್ತಾ ಇದೆ, ಈಗ ಸರ್ಕಾರ ಏನು ಒಪ್ಪಿಗೆಯನ್ನ ಕೊಟ್ಟಿದೆ, ಅದು ಯಾವುದಕ್ಕೂ ಕೂಡ ನೌಕರರಿಗಾಗ್ಲಿ ಸಾರಿಗೆ ಮುಖಂಡರಿಗಾಗ್ಲಿ ಅದು ಯಾವುದು ಕೂಡ ಸಿಹಿ ಸುದ್ದಿ ಅನ್ಸಿಲ್ಲ. ಸರ್ಕಾರದ ಯಾವುದೇ ಭರವಸೆಗೆ ಅವರಿಗೆ ಒಪ್ಪಿಗೆ ಇಲ್ಲ. ಹಾಗಾಗಿ ಯಾವ ತೀರ್ಮಾನವನ್ನ ಮಾಡ್ತಾರೆ ಅನ್ನೋದು ಬಹಳ ಕ್ಯೂರಿಯಾಸಿಟಿಗೆ ಕಾರಣ ಆಗಿರೋದು. ಒಂದ್ ವೇಳೆ ಬಜೆಟ್ವರೆಗೆ ಏನಾದ್ರೂ ಸುಮ್ಮನೆ ಇರುವಂತಹ ನಿರ್ಧಾರವನ್ನ ಮಾಡಿದ್ದಾರಾ? ಯಾಕಂದ್ರೆ ಬಜೆಟ್ನಲ್ಲಿ ಹಣ ಮೀಸಲಿಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಬಜೆಟ್ವರೆಗೆ ಕಾದು ನೋಡುವ ತಂತ್ರ ಏನಾದ್ರೂ ಅನುಸರಿಸ್ತಾರಾ, ಅಥವಾ ಇಲ್ಲ ಈಗಲೇ ಪಟ್ಟು ಹಿಡಿದು ಸರ್ಕಾರದ ವತಿಯಿಂದ ನಮ್ಗೇನು ಬರಬೇಕೋ ಅದನ್ನ ತಗೊಳ್ಳೋವರೆಗೂ ಕೂಡ ಮುಷ್ಕರವನ್ನ ನಿಲ್ಸಲ್ಲ ಅಂತಾರಾ? ಇನ್ನೇನು ಕೆಲವೇ ಕ್ಷಣಗಳು ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ಎಲ್ಲ ಮುಖಂಡರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಯಾಕಂದ್ರೆ ಅವರು ಕೂಡ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ ಮಾತುಕತೆಯ ಸಂದರ್ಭದಲ್ಲಿ ಪ್ರಯಾಣಿಕರ ಕಷ್ಟಗಳ ಬಗ್ಗೆ ಅಥವಾ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿರುತ್ತೆ. ಹೀಗಾಗಿ ಅವರಿಗೆ ತೊಂದರೆ ಆಗದಂತ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಕೈಗೊಳ್ಬೇಕಾಗತ್ತೆ. ಹೀಗಾಗಿ ಏನ್ ತೀರ್ಮಾನವನ್ನ ಕೈಗೊಳ್ತಾರೆ ಕಾದ್ ನೋಡ್ಬೇಕು.